ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ನನ್ನ ಹೆಂಡತಿಯ ಜೊತೆ ಅವರ ತವರ ಮನೆಗೆ ಹೋದಾಗ ನನ್ನ ಹೆಂಡತಿಯ ತಂಗಿಯ ಜೊತೆ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ. ಈ ಕಥೆ ತುಂಬ ಮಜಾ ಬರಲಿದೆ, ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ಪೂರ್ತಿ ಕೇಳಿ, ಕೊನೆಯಲ್ಲಿ ಕಾಮೆಂಟ್ ಮಾಡಿ. ಬನ್ನಿ ಕಥೆ ಪ್ರಾರಂಭಿಸೋಣ. ನನ್ನ ಹೆಸರು ರೋಹನ್. ನನಗೆ ವಯಸ್ಸು ಅಂದಾಜು 35 ಆಗಿದ್ದವು. ಹಾಗೆ ನನಗೆ ಮದುವೆಯಾಗಿ 3 ವರ್ಷ ಕೂಡ ಕಳೆದಿತ್ತು. ಹಾಗೆ ನನಗೆ ಇನ್ನೂ ಮಕ್ಕಳು ಇರಲಿಲ್ಲ. ಹಾಗೆ ನಾನು ತುಂಬ ಬೇಸತ್ತು ಹೋಗಿದ್ದೆ. ಹಾಗೆ ನನ್ನ ಹೆಂಡತಿಯು ಕೂಡ ನೋಡಲು ತುಂಬ ಚೆನ್ನಾಗಿ ಹಾಗೆ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಸಂಪ್ರದಾಯಸ್ಥ ಮನೆಯ ಮಹಿಳೆ ಆಗಿದ್ದಳು. ಹಾಗೆ ನನ್ನ ಹೆಂಡತಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳು ಕೂಡ ತುಂಬ ಚಿಕ್ಕದಾಗಿದ್ದವು. ಹಾಗೆ ಅದರಲ್ಲಿ ರಸವೂ ಕೂಡ ಕಡಿಮೆ ಇತ್ತು. ಅದಕ್ಕಾಗಿ ನನಗೆ ಪಪಾಯ ಹಣ್ಣುಗಳು ಎಂದರೆ ತುಂಬ ಇಷ್ಟ. ಹಾಗೆ ನಮ್ಮ ಮನೆಯ ಹತ್ತಿರ ಬೆಳಗ್ಗೆ ವಾಕಿಂಗ್ಗೆ ಎಂದು ಬರುತ್ತಿದ್ದ ಆಂಟಿಯರ ಹತ್ತಿರ ಇರುವ ಪಪಾಯ ಹಣ್ಣುಗಳು ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ಆ ಆಂಟಿಯರನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತಿತ್ತು. ಏಕೆಂದರೆ ಆ ಆಂಟಿಯಂದಿರು ತುಂಬ ಸುಂದರವಾಗಿ ಸಂಪ್ರದಾಯಸ್ಥ ಮನೆಯ ಹುಡುಗಿಯರು ಹಾಗೆ ಆಂಟಿಯಂದಿರು ಇರುತ್ತಿದ್ದರು. ಹಾಗೆ ಅವರ ಹತ್ತಿರ ಇರುವ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದವು, ಹಾಗೆ ರಸಭರಿತವಾಗಿ ಇರುತ್ತಿದ್ದವು. ಹಾಗೆ ಆ ಪಪಾಯ ಹಣ್ಣುಗಳನ್ನು ನೋಡಿ ನನಗೆ ಒಂದು ಕಡೆ ಖುಷಿಯಾಗುತ್ತಿತ್ತು, ಹಾಗೆ ನನ್ನ ಮನಸ್ಸಿನಲ್ಲಿ ಇನ್ನೊಂದು ಕಡೆ ದುಃಖವಾಗುತ್ತಿತ್ತು. ಏಕೆಂದರೆ ನನ್ನ ಹೆಂಡತಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳು ಚಿಕ್ಕದಾಗಿರುವ ಕಾರಣ ನನಗೆ ತುಂಬ ಬೇಸರವಾಗುತ್ತಿತ್ತು. ಹಾಗೆ ನಾನು ಆ ವಿಷಯವನ್ನು ಯಾರಿಗೂ ಕೂಡ ಹೇಳಲು ಆಗುತ್ತಿರಲಿಲ್ಲ. ಹಾಗೆ ನಾನು ದಿನನಿತ್ಯ ಬೆಳಗ್ಗೆ ಪಪಾಯ ಹಣ್ಣುಗಳನ್ನು ನೆನೆದುಕೊಂಡು ಹೋಗುತ್ತಿದ್ದೆ. ಹಾಗೆ ನಾನು ಮನೆಗೆ ಬಂದು ಮತ್ತು ಫ್ರೆಶ್ ಆಗಿ ಆ ಪಪಾಯ ಹಣ್ಣುಗಳನ್ನು ನೆನೆಯುತ್ತಾ ಆಫೀಸ್ದ ಕಡೆಗೆ ಹೋಗುತ್ತಿದ್ದೆ. ಹಾಗೆ ನಾನು ಪ್ರತಿದಿನ ಪಪಾಯ ಹಣ್ಣುಗಳನ್ನು ನೋಡಲು ನಾನು ವಾಕಿಂಗ್ಗೆ ಎಂದು ಹೋಗುತ್ತಿದ್ದೆ. ಹಾಗೆ ನಾನು ಪ್ರತಿದಿನ ನೆನೆಯುತ್ತಾ ಆಫೀಸ್ದ ಕಡೆಗೆ ಹೋಗುತ್ತಿದ್ದೆ. ಹಾಗೆ ಒಂದು ದಿನ ನನ್ನ ಹೆಂಡತಿ ಅವರ ತವರ ಮನೆಗೆ ಹೋಗಬೇಕು ಅಂತ ಹೇಳಿ ನನ್ನ ಆಫೀಸ್ಗೆ ರಜೆ ಮಾಡಿಸಿದಳು. ಏಕೆ ಅಂತ ಕೂಡ ನನಗೂ ಕೂಡ ಗೊತ್ತಿರಲಿಲ್ಲ. ಹಾಗೆ ನನಗೂ ಕೂಡ ಅವತ್ತು ಕೆಲಸಕ್ಕೆ ಹೋಗಲು ಮನಸ್ಸಿರಲಿಲ್ಲ. ಅದಕ್ಕಾಗಿ ನಾನು ಕೂಡ ನನ್ನ ಹೆಂಡತಿಯ ತಂಗಿ ಕೂಡ ನೋಡಲು ತುಂಬ ಚೆನ್ನಾಗಿ ಹಾಗೆ ಒಳ್ಳೆಯ ಮೈಕಟ್ಟನ್ನು ಹೊಂದಿದ್ದಳು. ಹಾಗೆ ಅವಳ ಹತ್ತಿರ ಇರುವ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದವು. ಅದಕ್ಕಾಗಿ ನಾನು ಇವತ್ತು ಹೇಗಾದರೂ ಮಾಡಿ ಆ ಪಪಾಯ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು, ಹಾಗೆ ಆ ಪಪಾಯ ಹಣ್ಣುಗಳ ಪರಿಚಯ ಮಾಡಿಕೊಳ್ಳಬೇಕು ಅಂತ ಯೋಚಿಸಿದೆ. ನಾನು ಕೂಡ ಸ್ವಲ್ಪ ಹೊತ್ತು ಯೋಚಿಸಿ ಸರಿ ಆಯಿತು ಹೋಗೋಣ ಅಂತ ಹೇಳಿ ನಾನು ಕೂಡ ರೆಡಿ ಆದೆ. ಹಾಗೆ ನನ್ನ ಹೆಂಡತಿಯು ಕೂಡ ತುಂಬ ಚೆನ್ನಾಗಿ ರೆಡಿ ಆದಳು. ಹಾಗೆ ನಾವು ಇಬ್ಬರು ಸೇರಿಕೊಂಡು ಮನೆಯನ್ನು ಬೀಗ ಹಾಕಿ ಕಾರನ್ನು ತೆಗೆದುಕೊಂಡು ಹೊರಡಲು ರೆಡಿ ಆದೆವು. ಹಾಗೆ ಇಬ್ಬರು ಸೇರಿಕೊಂಡು ಅವರ ತವರ ಮನೆಯ ಕಡೆ ಹೊರಟೆವು. ಅಲ್ಲಿಗೆ ಹೋದಾಗ ನಡು ರಸ್ತೆಯಲ್ಲಿ ನಾವು ಊಟ ಉಪಚಾರವನ್ನು ಮಾಡಿಕೊಂಡು ನಿರಂತರವಾಗಿ 2 ಗಂಟೆಗಳ ಕಾಲ ಅವರ ತವರ ಮನೆ ಕಡೆ ಹೊರಟೆವು. ಮನೆಯಲ್ಲಿ ಅವರು ಯಾರೂ ಇರಲಿಲ್ಲ ಅಂತ ಗೊತ್ತಾದಾಗ ನಾನು ಮತ್ತು ಹೆಂಡತಿ ನಿಧಾನವಾಗಿ ಹೋಗಿ ಮನೆಯ ಕಡೆ ಹೋದೆವು. ಮನೆಯಲ್ಲಿ ಯಾರೂ ಇರಲಿಲ್ಲ. ಅತ್ತೆಯೂ ಕೂಡ ಊರಿನಲ್ಲಿ ಮದುವೆ ಇದೆ ಎಂದು ಕಾರಣಕ್ಕೆ ಅವರು ಕೂಡ ಊಟಕ್ಕೆ ಹೋಗಿದ್ದರು. ಮನೆಯಲ್ಲಿ ನನ್ನ ಹೆಂಡತಿಯ ತಂಗಿ ಮಾತ್ರ ಇದ್ದಳು. ನಾವು ಬಂದುದನ್ನು ನೋಡಿ ಅವಳು ಕೂಡ ತುಂಬ ಖುಷಿಯಾದಳು, ಹಾಗೆ ಖುಷಿ ಪಟ್ಟಳು. ಒಳಗೆ ನಮ್ಮನ್ನು ಕರೆದಳು. ಹಾಗೆ ನಾನು ಅವರ ತಂಗಿಯನ್ನು ನೋಡಿ ಒಂದು ಕ್ಷಣ ದಂಗಾದೆ. ಏಕೆಂದರೆ ನನ್ನ ಹೆಂಡತಿಯ ತಂಗಿಯನ್ನು ನೋಡಿ 2 ವರ್ಷ ಕಳೆದಿತ್ತು. 2 ವರ್ಷದ ನಂತರ ಅವಳನ್ನು ನೋಡಿದಾಗ ಅವಳ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ನಾನು ಅಂದುಕೊಂಡಿದ್ದಕ್ಕಿಂತ ತುಂಬ ದಪ್ಪವಾಗಿ ಹಾಗೆ ತುಂಬ ರಸಭರಿತವಾಗಿ ಇದ್ದವು. ಹಾಗೆ ನಾನು ಒಳಗೆ ಹೋಗಿ ಸೋಫಾದ ಮೇಲೆ ಕುಳಿತುಕೊಂಡೆ. ನನಗೆ ಆ ಪಪಾಯ ಹಣ್ಣುಗಳ ಬಗ್ಗೆ ಯೋಚನೆಯಾಗಿತ್ತು. ಹಾಗೆ ನಾನು ಆ ಪಪಾಯ ಹಣ್ಣುಗಳ ಬಗ್ಗೆ ಯೋಚಿಸುತ್ತಾ ಕುಳಿತುಕೊಂಡೆ. ಹಾಗೆ ನನ್ನ ಹೆಂಡತಿಯ ತಂಗಿ ನನ್ನ ಹತ್ತಿರ ಬಂದು ಕುಳಿತುಕೊಂಡಳು. ಹಾಗೆ ಮಾತನಾಡುತ್ತಾ ಸ್ವಲ್ಪ ಸಮಯ ಕಳೆದುಕೊಂಡೆವು. ಹಾಗೆ ನಾವು ಟಿವಿ ನೋಡುತ್ತಾ ಸುಮ್ಮನೆ ಮಾತನಾಡುತ್ತಾ ಕುಳಿತುಕೊಂಡೆವು. ನನ್ನ ಹೆಂಡತಿ ಚಹಾವನ್ನು ಮಾಡಿಕೊಡಲು ಅಡುಗೆ ಮನೆಗೆ ಹೋದಳು. ನಂತರ ನನ್ನ ಹೆಂಡತಿಯ ತಂಗಿ ಮತ್ತು ನಾನು ಟಿವಿ ನೋಡುತ್ತಾ ಕುಳಿತುಕೊಳ್ಳಬೇಕು ಅಂತ ಯೋಚಿಸಿ ಟಿವಿ ಆನ್ ಮಾಡಲು ಹೋದಳು. ಆನ್ ಮಾಡಲು ಹೋದಾಗ ಆಗ ರಿಮೋಟ್ ಒಂದು ಕೈಜಾರಿ ಕೆಳಗೆ ಬಿದ್ದಿತ್ತು.
ಆ ರಿಮೋಟನ್ನು ಅವಳು ತೆಗೆದುಕೊಳ್ಳಲು ಹೋದಾಗ ನನಗೆ ಅವಳ ಹತ್ತಿರ ಇರುವ ಪಪಾಯ ಹಣ್ಣುಗಳು ಮತ್ತೆ ಕಾಣಿಸಿದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದವು, ಹಾಗೆ ತುಂಬ ಗುಂಡಗೆ ಆಕಾರವನ್ನು ಹೊಂದಿದ್ದವು. ನಾನು ಆ ಪಪಾಯ ಹಣ್ಣುಗಳ ತುದಿಗಳಲ್ಲಿ ಆ ತುದಿಗಳು ಕಪ್ಪಾಗಿದ್ದವು, ಹಾಗೆ ಆ ಪಪಾಯ ಹಣ್ಣುಗಳು ತುದಿಯಲ್ಲಿ ರಸವು ಕೂಡ ತುಂಬಿ ತುಳುಕಾಡುತ್ತಿತ್ತು. ಹಾಗೆ ನಾನು ಆ ಪಪಾಯ ಹಣ್ಣುಗಳನ್ನು ನೋಡಿ ಅಲ್ಲಿಯೇ ಮನಸ್ಸಿನಲ್ಲಿಯೇ ಖುಷಿ ಪಟ್ಟೆ, ಏಕೆಂದರೆ ನಾನು ಆ ರೀತಿಯ ದಪ್ಪವಾದ ಪಪಾಯ ಹಣ್ಣುಗಳನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ಕಾರಣ ಈ ಹೊತ್ತು ಹೇಗಾದರೂ ಮಾಡಿ ನಾನು ಆ ಪಪಾಯ ಹಣ್ಣುಗಳನ್ನು ಸೇವಿಸಿಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ನಾನು ಮನಸ್ಸಿನಲ್ಲಿ ಖುಷಿಪಟ್ಟು ಆನಂದಿಸಿದೆ. ಹಾಗೆ ಪಪಾಯ ಹಣ್ಣುಗಳನ್ನು ನೋಡಿ ನನ್ನ ತಮ್ಮ ಅಲ್ಲಿಯೇ ಎದ್ದು ನಿಂತಿದ್ದ. ಹಾಗೆ ನನ್ನ ತಮ್ಮ ಆ ಪಪಾಯ ಹಣ್ಣುಗಳನ್ನು ನೋಡಿ ಖುಷಿ ತಾಳಲಾರದೆ ಮತ್ತೆ ಎದ್ದು ನಿಂತಿದ್ದ. ಮತ್ತು ನಾನು ಕೂಡ ಪಪಾಯ ಹಣ್ಣುಗಳನ್ನು ನೋಡುತ್ತಾ ಕುಳಿತೆ. ನಾನು ಪಪಾಯ ಹಣ್ಣುಗಳನ್ನು ನೋಡುವುದು ನನ್ನ ಹೆಂಡತಿಯ ತಂಗಿಗೆ ಗೊತ್ತಾಗಿ ಬಿಟ್ಟಿತ್ತು. ಅದಕ್ಕೆ ಅವಳು ಕೂಡ ಏನೂ ಅನ್ನದ ಹಾಗೆ ಸುಮ್ಮನೆ ಅವಳು ಕೂಡ ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದಳು. ಹಾಗೆ ನಾನು ಕೂಡ ಟಿವಿ ನೋಡುತ್ತಾ ನನ್ನ ಹೆಂಡತಿಯ ತಂಗಿಯ ಅವಳ ಫೋನ್ ಒಂದು ಮತ್ತೆ ಕೈಜಾರಿ ಕೆಳಗೆ ಬಿದ್ದಿತ್ತು. ಆಗ ಅವಳು ಅದನ್ನು ಮತ್ತೆ ತೆಗೆದುಕೊಳ್ಳಲು ಹೋದಾಗ ನನಗೆ ಪಪಾಯ ಹಣ್ಣುಗಳು ತಾಗಿದವು. ಹಾಗೆ ಆ ಪಪಾಯ ಹಣ್ಣುಗಳು ಹಣ್ಣಾಗಿದ್ದವು. ಹಾಗೆ ಆ ಪಪಾಯ ಹಣ್ಣುಗಳ ತುದಿಯಲ್ಲಿ ಕೂಡ ರಸವು ಕೂಡ ತುಂಬಿ ತುಳುಕಾಡುತ್ತಿತ್ತು. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಈಗ ತಾನೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ. ಹಾಗೆ ಈ ಕತೆ ನಿಮಗೆ ಇಷ್ಟವಾಗುತ್ತಿದ್ದರೆ ಬೇಗನೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋ ಮಾಡಲು ನಮಗೆ ಪ್ರೋತ್ಸಾಹ ಸಿಗುತ್ತದೆ. ಆ ಪಪಾಯ ಹಣ್ಣುಗಳು ತಾಗಿದಾಗ ನನಗೆ ಎಲ್ಲಿಲ್ಲದ ಖುಷಿ ಆಯಿತು. ಹಾಗೆ ನಾನು ನನ್ನ ತಮ್ಮನನ್ನು ಸಮಾಧಾನ ಮಾಡಿ ಸುಮ್ಮನೆ ಕೂರಿಸಿದೆ. ಹಾಗೆ ನನ್ನ ತಮ್ಮನೂ ಕೂಡ ಎದ್ದು ನಿಂತಿದ್ದನ್ನು ನನ್ನ ಹೆಂಡತಿಯ ತಂಗಿ ನೋಡಿ ಬಿಟ್ಟಿದ್ದಳು. ನನಗೆ ಸಂಕೋಚ ತಾಳಲಾರದೆ ನಾನು ಸುಮ್ಮನೆ ಕೆಳಗೆ ಹಾಕಿಕೊಂಡು ಕುಳಿತುಕೊಂಡಿದ್ದೆ. ನನ್ನ ಹೆಂಡತಿ ಅಷ್ಟರಲ್ಲಿ ಚಹಾವನ್ನು ತೆಗೆದುಕೊಂಡು ಬಂದು ನಮಗೆ ಕೊಡಲು ಟೇಬಲ್ ಮೇಲೆ ಇಟ್ಟಳು. ಹಾಗೆ ಅಲ್ಲಿ ಪಕ್ಕದಲ್ಲಿ ಬಂದು ಅವಳು ಕೂಡ ಕುಳಿತುಕೊಂಡಳು. ಹಾಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತುಕೊಂಡೆವು. ಹಾಗೆ ಅವರ ಒಂದು ಕ್ಷೇಮವನ್ನು ವಿಚಾರಿಸಿ ಮಾತನಾಡುತ್ತಾ ಕುಳಿತುಕೊಂಡೆವು. ನಾನು ನನ್ನ ಹೆಂಡತಿಯ ತಂಗಿಯ ಹತ್ತಿರ ಇರುವ ಆ ಇನ್ನೊಂದು ವಸ್ತುವನ್ನು ಪಡೆದುಕೊಳ್ಳಬೇಕು ಅಂತ ನನಗೆ ಅನಿಸಿತು. ಆ ವಸ್ತು ಹೇಗಿರಬಹುದು ಅಂತ ನಾನು ಯೋಚಿಸುತ್ತಾ ಕುಳಿತುಕೊಂಡೆ. ಹಾಗೆ ಟಿವಿ ಕೂಡ ಆನ್ ಆಗಿ ಇತ್ತು. ಹಾಗೆ ಟಿವಿಯಲ್ಲಿ ಒಳ್ಳೆಯ ರೀತಿಯ ಹಾಡು ಕೂಡ ನಡೆದಿತ್ತು. ಹಾಗೆ ನಾನು ನನ್ನ ಹೆಂಡತಿಯನ್ನು ಎಲ್ಲಾದರೂ ಕಳಿಸಿ ಅವರ ತಂಗಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಯೋಚಿಸಿದೆ. ಅಷ್ಟರಲ್ಲಿ ಅವಳ ಸ್ನೇಹಿತೆ ನಮ್ಮ ಮನೆಗೆ ಬಂದಳು. ಏಕೆಂದರೆ ಊರಿನಲ್ಲಿ ಜಾತ್ರೆ ಇರುವ ಕಾರಣ ನನ್ನ ಹೆಂಡತಿಯ ಗೆಳತಿ ಅವಳು ಕೂಡ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಅವಳು ಮನೆಗೆ ಬಂದಳು. ಅವಳ ಸ್ನೇಹಿತೆಯು ಕೂಡ ನೋಡಲು ತುಂಬ ಚೆನ್ನಾಗಿಯೇ ಹಾಗೆ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಹಾಗೆ ಅವಳ ಹತ್ತಿರ ಇರುವ ಪಪಾಯ ಹಣ್ಣುಗಳು ಮೀಡಿಯಂ ಸೈಜ್ನಲ್ಲಿ ಇದ್ದವು. ಹಾಗೆ ಆ ಪಪಾಯ ಹಣ್ಣುಗಳು ಕೂಡ ತುಂಬ ರಸಭರಿತವಾಗಿಯೇ ಇದ್ದವು. ಹಾಗೆ ನನ್ನ ತಲೆಯಲ್ಲಿ ಓಡಾಡುತ್ತಿತ್ತು. ಹಾಗೆ ನಾನು ಆ ಒಂದು ವಿಷಯವನ್ನು ತಲೆ ಕೆಡಿಸಿಕೊಳ್ಳದೆ ನನ್ನ ಹೆಂಡತಿ ಅವಳ ಜೊತೆ ಅವರ ಮನೆಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದಳು. ಹಾಗೆ ಅವಳು ಜಾತ್ರೆಯಲ್ಲಿ ಹೋಗಿ ಬರಬೇಕಾದರೆ ಇನ್ನು ಸಂಜೆ ಆಗುತ್ತದೆ ಅಂತ ಹೇಳಿ ನಾನು ಕೂಡ ಓಕೆ ಅಂತ ಹೇಳಿ ಸುಮ್ಮನೆ ಕುಳಿತುಕೊಂಡೆ. ನಾನು ಇದೇ ಒಳ್ಳೆಯ ಚಾನ್ಸ್ ಅಂತ ಹೇಳಿ ಹೋಗಿ ಬಾ ಅಂತ ಹೇಳಿ ಅವಳಿಗೆ ಕಳಿಸಿಕೊಟ್ಟೆ. ಸ್ವಲ್ಪ ಹಣವನ್ನು ಕೂಡ ಕೊಟ್ಟು ಕಳಿಸಿದೆ. ನಂತರ ನನ್ನ ಹೆಂಡತಿಯ ತಂಗಿ ನನ್ನನ್ನು ನೋಡಿ ಮುಗುಳ್ನಕ್ಕಳು. ಏಕೆ ಅಂತ ಕೂಡ ನನಗೂ ಕೂಡ ಗೊತ್ತಾಗಲಿಲ್ಲ. ಹಾಗೆ ಅವಳು ನನ್ನ ತಮ್ಮನನ್ನು ನೋಡುತ್ತಾ ಕುಳಿತುಕೊಂಡಿದ್ದಳು. ಹಾಗೆ ನಾನು ಏನೂ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಕುಳಿತುಕೊಂಡೆ. ನಂತರ ಸ್ವಲ್ಪ ಸಮಯ ಕಳೆಯಿತು. ನಾನು ಅವಳಿಗೆ ನೇರವಾಗಿ ಕೇಳಿ ಬಿಟ್ಟೆ. ಹಾಗೆ ಅವಳು, ನಿನ್ನ ಹತ್ತಿರ ನನಗೆ ಒಂದು ಸಹಾಯವಾಗಬೇಕಾಗಿದೆ, ಅದನ್ನು ನೀನು ದಯವಿಟ್ಟು ನೆರವೇರಿಸಿಕೊಡುತ್ತೀಯಾ ಅಂತ ಅವಳಿಗೆ ಮೊದಲು ನಾನು ಕೇಳಿದೆ. ಅದಕ್ಕೆ ಅವಳು, ಏನು ಬೇಕು ಕೇಳಿ ಮಾವ ಅಂತ ಹೇಳಿ ಕೇಳಿದಳು. ಏಕೆಂದರೆ ನನಗೆ ಆ ವಿಷಯದಲ್ಲಿ ತುಂಬ ಕೊರತೆ ಇದೆ. ಅದಕ್ಕಾಗಿ ನಿಮ್ಮ ಅಕ್ಕನ ಬದಲಾಗಿ ನೀನು ನನಗೆ ಆ ಒಂದು ವಿಷಯದಲ್ಲಿ ಸಹಾಯ ಮಾಡಬೇಕು ಅಂತ ಕೇಳಿದೆ. ನನಗೆ ಆ ಒಂದು ಸಹಾಯ ಮಾಡಿದರೆ ನನಗೆ ಕೂಡ ತುಂಬ ಖುಷಿಯಾಗುತ್ತದೆ ಅಂತ ಹೇಳಿದಾಗ, ಹಾಗೆ ನಾನು ನಿನಗೆ ಉಡುಗೊರೆಯಾಗಿ ನನಗೆ ಹತ್ತಿರ ಇರುವ
ಒಂದು ವಸ್ತುವನ್ನು ನಿನಗೆ ಉಡುಗೊರೆಯಾಗಿ ಕೊಡುತ್ತೇನೆ ಅಂತ ಹೇಳಿದೆ. ಅದಕ್ಕೆ ನನ್ನ ಹೆಂಡತಿಯ ತಂಗಿಯು ಕೂಡ ಸ್ವಲ್ಪ ಹೊತ್ತು ಯೋಚಿಸುತ್ತಾ ಕುಳಿತುಕೊಂಡಳು. ಅದಕ್ಕೆ ಅವಳು ಕೂಡ ನನ್ನ ತಮ್ಮನನ್ನು ನೋಡಿದ್ದ ಕಾರಣ ಅವಳಿಗೂ ಕೂಡ ನನ್ನ ತಮ್ಮ ಎಂದರೆ ತುಂಬ ಇಷ್ಟ. ಹಾಗೆ ನನ್ನ ತಮ್ಮನನ್ನು ಕೂಡ ನೋಡಿ ಅವಳು ಕೂಡ ತುಂಬ ಖುಷಿಪಟ್ಟಿದ್ದಳು. ಅವಳು ಕೂಡ ಹಿಂದೆ ಮುಂದೆ ನೋಡದೆ ಸರಿ ಎಂದು ಹೇಳಿ ಅವಳು ಕೂಡ ತುಂಬ ಖುಷಿಯಿಂದ ಕುಳಿತುಕೊಂಡಳು. ಹಾಗೆ ಏನು ಬೇಕು ಕೇಳಿ ಮಾವ ಅಂತ ಹೇಳಿ ಸುಮ್ಮನೆ ಕೇಳಿದಳು. ಅದಕ್ಕೆ ನನಗೆ ನಿನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳು ಎಂದರೆ ತುಂಬ ಇಷ್ಟ. ಹಾಗೆ ನೀನು ನನಗೆ ನಿನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಕೊಟ್ಟರೆ ನಾನು ಆ ಪಪಾಯ ಹಣ್ಣುಗಳನ್ನು ಸೇವಿಸಿ ನನ್ನ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತೇನೆ. ಹಾಗೆ ನಿನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿವೆ, ಹಾಗೆ ತುಂಬ ರಸಭರಿತವಾಗಿವೆ. ಅದಕ್ಕಾಗಿ ನೀನು ನನಗೆ ಆ ಪಪಾಯ ಹಣ್ಣುಗಳನ್ನು ಕೊಟ್ಟರೆ ನಾನು ಆ ಪಪಾಯ ಹಣ್ಣುಗಳಲ್ಲಿ ಇರುವ ರಸವನ್ನು ಸೇವಿಸುತ್ತಾ ಆ ಪಪಾಯ ಹಣ್ಣುಗಳನ್ನು ಖಾಲಿ ಮಾಡಿ ನನ್ನ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತೇನೆ ಅಂತ ಹೇಳಿದಾಗ ಅದಕ್ಕೆ ಆ ಒಂದು ಮಾತಿಗೆ ಉಪಕಾರವಾಗುತ್ತದೆ ಅಂತ ಹೇಳಿ ಖುಷಿಪಟ್ಟೆ ಅಂತ ಅವಳಿಗೆ ಹೇಳಿದಾಗ ಅದಕ್ಕೆ ಅವಳು ಈ ಪಪಾಯ ಹಣ್ಣುಗಳನ್ನು ಇಟ್ಟುಕೊಂಡು ನಾನೇನು ಮಾಡಲಿ, ನೀವು ಖುಷಿ ಪಡುತ್ತೀರಾ ಅಂತ ಆದರೆ ನಾನು ಧಾರಾಳವಾಗಿ ಕೊಡುತ್ತೇನೆ ಅಂತ ಹೇಳಿ ಪಪಾಯ ಹಣ್ಣುಗಳನ್ನು ಕೊಟ್ಟಳು. ಆ ಪಪಾಯ ಹಣ್ಣುಗಳನ್ನು ನಾನು ಅಂದುಕೊಂಡದ್ದಕ್ಕಿಂತ ತುಂಬ ದಪ್ಪವಾಗಿದ್ದವು, ಹಾಗೆ ತುಂಬ ಹಣ್ಣಾಗಿದ್ದವು. ಹಾಗೆ ಪಪಾಯ ಹಣ್ಣುಗಳ ತುದಿಯಲ್ಲಿ ರಸವು ಕೂಡ ತುಂಬಿ ತುಳುಕಾಡುತ್ತಿತ್ತು. ನಾನು ತಡ ಮಾಡದೆ ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು ಪಪಾಯ ಹಣ್ಣುಗಳನ್ನು ನನ್ನ ಕೈಯಲ್ಲಿ ಸಾಲಲಿಲ್ಲ, ಏಕೆಂದರೆ ಆ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದ ಕಾರಣ ನಾನು ಸ್ವಲ್ಪ ಹೊತ್ತು ಯೋಚಿಸಿದೆ. ಹಾಗೆ ಯೋಚಿಸಿ ಇನ್ನು ಸಮಯ ವ್ಯರ್ಥ ಮಾಡುವುದು ಬೇಡ ಅಂತ ಹೇಳಿ ನಾನು ಪಪಾಯ ಹಣ್ಣುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಸೇವಿಸಲು ಪ್ರಾರಂಭಿಸಿದೆ. ಹಾಗೆ ಪಪಾಯ ಹಣ್ಣುಗಳ ತುದಿಯಲ್ಲಿ ಇರುವ ರಸವನ್ನು ಸ್ವಲ್ಪ ಸ್ವಲ್ಪ ಬರುತ್ತಿತ್ತು. ಹಾಗೆ ನಾನು ನಿರಂತರವಾಗಿ ಸೇವಿಸಿದೆ. ಹಾಗೆ ನಾನು ಪಪಾಯ ಹಣ್ಣುಗಳನ್ನು ಸೇವಿಸುವಾಗ ನನ್ನ ಹೆಂಡತಿಯ ತಂಗಿ ಕಣ್ಣನ್ನು ಮುಚ್ಚಿಕೊಂಡು ತುಟಿಯನ್ನು ಕಚ್ಚುತ್ತಾ ಸುಮ್ಮನೆ ಕುಳಿತುಕೊಂಡಿದ್ದಳು. ಹಾಗೆ ಟಿವಿಯಲ್ಲಿ ಕೂಡ ಒಳ್ಳೆಯ ಹಾಡನ್ನು ಹಾಕಿ ನಾವು ಸುಮ್ಮನೆ ಪಪಾಯ ಹಣ್ಣುಗಳನ್ನು ಸೇವಿಸುತ್ತಾ ಕುಳಿತುಕೊಂಡಿದ್ದೆ. ಹಾಗೆ ನಾನು ಸ್ವಲ್ಪ ಹೊತ್ತು ಪಪಾಯ ಹಣ್ಣುಗಳನ್ನು ಸೇವಿಸಿದ ನಂತರ ಹಾಗೆ ನನ್ನ ಹೆಂಡತಿಯ ತಂಗಿ, ಮಾವ ಎಷ್ಟು ಅಂತ ಹೇಳಿ ಪಪಾಯ ಹಣ್ಣುಗಳನ್ನೇ ಸೇವಿಸುತ್ತೀರಾ? ನೀವು ನನಗೆ ಮಾತು ಕೊಟ್ಟ ಹಾಗೆ ನನಗೆ ನಿಮ್ಮ ಹತ್ತಿರ ಇರುವ ಆ ಇನ್ನೊಂದು ವಸ್ತುವನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳಿದಳು. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಯೋಚಿಸಿ ಆ ವಸ್ತು ನನಗೆ ಪರಿಚಯ ಮಾಡಿಕೊಡಿ ಅಂತ ಅವಳು ಹೇಳಿದಾಗ ನಾನು ಕೂಡ ಸ್ವಲ್ಪ ಹೊತ್ತು ಯೋಚಿಸಿ ಸರಿ ಆಯಿತು ಅಂತ ಹೇಳಿ ನನ್ನ ತಮ್ಮನನ್ನು ಪರಿಚಯ ಮಾಡಿಕೊಟ್ಟೆ. ನನ್ನ ತಮ್ಮನೂ ಕೂಡ ನೋಡಿ ಅವಳು ಕೂಡ ತುಂಬ ಖುಷಿಪಟ್ಟಳು. ಹಾಗೆ ಒಂದು ಕ್ಷಣ ಬಾಯನ್ನು ಮುಚ್ಚಿಕೊಂಡು ಅವಳು ನೋಡಿದಳು, ಏಕೆಂದರೆ ನನ್ನ ತಮ್ಮನೂ ಕೂಡ ನೋಡಲು ತುಂಬ ದಪ್ಪವಾಗಿ, ಸದೃಢವಾಗಿ, ಉದ್ದವಾಗಿ, ತುಂಬ ಸುಂದರವಾಗಿ ಕಾಣುತ್ತಿದ್ದ. ಹಾಗೆ ನನ್ನ ತಮ್ಮನನ್ನು ನೋಡಿ ಅವಳು ಕೂಡ ತುಂಬ ಖುಷಿಪಟ್ಟಳು. ಹಾಗೆ ನನ್ನ ತಮ್ಮನನ್ನು ನೋಡಿ ಅವಳು ಖುಷಿಪಟ್ಟಾಗ ನನಗೆ ಅವಳು ಥ್ಯಾಂಕ್ ಯು ಮಾವ ಅಂತ ಹೇಳಿ ಅವಳು ಥ್ಯಾಂಕ್ ಯು ಕೊಟ್ಟಳು. ನನ್ನ ತಮ್ಮನನ್ನು ಅವಳು ಕರೆದುಕೊಂಡು ಸ್ವಲ್ಪ ಹೊತ್ತು ಮುದ್ದಾಡಿದಳು. ನಂತರ ನನ್ನ ತಮ್ಮ ಆಟವಾಡಲು ಸಿದ್ಧನಾದ. ಹಾಗೆ ಅವನು ಒಂದು ಬಾರಿ ಎದ್ದು ನಿಂತರೆ ಅವನು ಆಟವಾಡಲು ಸಿದ್ಧವಾದಂತೆ. ಅದಕ್ಕೆ ಅವನು ಕೂಡ ತುಂಬ ತುಂಟನಾಗಿದ್ದ. ಅದಕ್ಕಾಗಿ ಅವನಿಗೆ ಆಟವಾಡುವ ವಸ್ತು ಬೇಕಾಗಿತ್ತು. ಅದಕ್ಕಾಗಿ ನಾನು ಅವಳಿಗೆ ಕೇಳಿದೆ, ನನ್ನ ತಮ್ಮ ಆಟವಾಡಲು ಅವನಿಗೆ ಇನ್ನೊಂದು ವಸ್ತು ಬೇಕು, ಆ ಇನ್ನೊಂದು ವಸ್ತುವನ್ನು ನನಗೆ ಪರಿಚಯ ಮಾಡಿಕೊಡು, ಏಕೆಂದರೆ ನನ್ನ ತಮ್ಮನು ಆ ವಸ್ತುವಿನ ಜೊತೆ ಆಟವಾಡಲು ಇಷ್ಟಪಡುತ್ತಾನೆ, ಅವನಿಗೆ ಆಟವಾಡಲು ಬಿಡಬೇಕು ಅಂತ ಹೇಳಿದೆ. ಅದಕ್ಕೆ ಅವಳು ಬೇಡ ಮಾವ ಅಂತ ಹೇಳಿ ಸುಮ್ಮನೆ ಟಿವಿ ನೋಡುತ್ತಾ ಕುಳಿತುಕೊಂಡಳು. ಅದಕ್ಕೆ ನಾನು ನನ್ನ ತಮ್ಮನನ್ನು ಆಟವಾಡಲು ಈಗ ಸಿದ್ಧನಾಗಿದ್ದಾನೆ, ಅವನಿಗೆ ನೀನು ನಿರಾಶೆ ಮಾಡಬೇಡ ಅಂತ ಹೇಳಿ ಹಠ ಹಿಡಿದೆ. ಅದಕ್ಕೆ ಅವಳು ಕೂಡ ಸ್ವಲ್ಪ ಹೊತ್ತು ಯೋಚಿಸಿ ಅಡುಗೆ ಮನೆಗೆ ಹೋಗಿ ನೀರನ್ನು ಕುಡಿದು ಬಂದು ಮತ್ತೆ ಸೋಫಾದ ಮೇಲೆ ಕುಳಿತುಕೊಂಡು ಯೋಚಿಸಿ ಸ್ವಲ್ಪ ಸಮಯದ ನಂತರ ಅವಳು ಕೂಡ ಸರಿ ಆಯಿತು ಅಂತ ಹೇಳಿ ಆ ವಸ್ತುವನ್ನು ಪರಿಚಯ ಮಾಡಿ ಕೊಟ್ಟಳು. ಆ ವಸ್ತು ಕೂಡ ನೋಡಲು ತುಂಬ ಅಗಲವಾಗಿ ಉಬ್ಬಿದ ಆಕಾರವನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಹಾಗೆ ನಾನು ಆ ವಸ್ತುವನ್ನು ಮೊದಲ ಬಾರಿಗೆ ನೋಡಿದ್ದ ಕಾರಣ ನನಗೂ ಕೂಡ ಸ್ವರ್ಗಕ್ಕೆ ಒಂದೇ ಮೆಟ್ಟಲು ಇದ್ದ ಹಾಗೆ ಆಯಿತು. ಅದಕ್ಕೆ ನಾನು ಸಮಯ ವ್ಯರ್ಥ ಮಾಡದೆ ನನ್ನ ತಮ್ಮನನ್ನು ಆ ವಸ್ತುವಿನ ಜೊತೆ ಆಟವಾಡಲು ಬಿಟ್ಟೆ. ಹಾಗೆ ಆ ವಸ್ತುವನ್ನು ನೋಡಿ ನನಗೂ ಕೂಡ ತುಂಬ ಖುಷಿಯಾಗಿತ್ತು. ಹಾಗೆ ಆ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಏಕೆಂದರೆ ನೀವು ಎಷ್ಟು ಕಾಮೆಂಟ್ ಮಾಡುತ್ತೀರೋ ನಮಗೆ ಮುಂದಿನ ವಿಡಿಯೋ ಮಾಡಲು ಅಷ್ಟು ಪ್ರೋತ್ಸಾಹ ಸಿಗುತ್ತದೆ. ಹಾಗೆ ಆ ವಸ್ತುವಿನ ಜೊತೆ ಸ್ವಲ್ಪ ಹೊತ್ತು ಆಟವಾಡಿದ
ನಂತರ ನನ್ನ ಹೆಂಡತಿಯ ತಂಗಿ ಕಣ್ಣನ್ನು ಮುಚ್ಚಿಕೊಂಡು ತುಟಿಯನ್ನು ಕುಚ್ಚುತ್ತಾ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಲಗಿಕೊಂಡಿದ್ದಳು. ಹಾಗೆ ನನ್ನ ತಮ್ಮನೂ ಕೂಡ ತುಂಬ ಉದ್ದವಾಗಿದ್ದ ಕಾರಣ ಅವನು ಕೂಡ ಆಟವಾಡಲು ತುಂಬ ಸದೃಢನಾಗಿದ್ದ. ಹಾಗೆ ಅವನು ನಿರಂತರವಾಗಿ ವೇಗವಾಗಿ ಆಟವಾಡಲು ಪ್ರಾರಂಭಿಸಿದ. ನನ್ನ ಹೆಂಡತಿಯ ತಂಗಿಯೂ ಕೂಡ ಖುಷಿಪಟ್ಟಳು. ಹಾಗೆ ನನ್ನ ತಮ್ಮನೂ ಕೂಡ ಆಟವಾಡಿಸಿ ಖುಷಿ ಆಯಿತು. ಹಾಗೆ ನಾನು ನನ್ನ ತಮ್ಮನ ಹತ್ತಿರ ಇರುವ ತುಪ್ಪವನ್ನು ಕೆಳಗೆ ಬಿಟ್ಟೆ. ಅದಕ್ಕೆ ಅವಳು ನನಗೆ ಬೈದಳು. ಏಕೆಂದರೆ ಆ ತುಪ್ಪವನ್ನು ಏಕೆ ವೇಸ್ಟ್ ಮಾಡಿದೆ, ಆ ತುಪ್ಪವನ್ನು ನನಗೆ ಕೊಟ್ಟರೆ ನಾನು ಸೇವಿಸುತ್ತಿದ್ದೆ ಅಂತ ಹೇಳಿದಳು. ಏಕೆಂದರೆ ಆ ತುಪ್ಪದಲ್ಲಿ ತುಂಬ ಎನರ್ಜಿ ಇರುತ್ತೆ ಅಂತ ಹೇಳಿ ನನಗೆ ಅವಳು ಸ್ವಲ್ಪ ಹೊತ್ತು ರೇಗಾಡಿದಳು. ನಂತರ ಅವಳು ಆ ತುಪ್ಪವನ್ನು ಬೆರಳಿನಿಂದ ತೆಗೆದುಕೊಂಡು ಸೇವಿಸಿ ಖುಷಿಪಟ್ಟಳು. ನಂತರ ನನ್ನ ಹೆಂಡತಿ ಬಾಗಿಲಲ್ಲಿ ನಿಂತುಕೊಂಡು ನೋಡುತ್ತಿದ್ದಳು. ನಂತರ ಅವಳು ಮತ್ತು ನಾನು, ಅವಳ ತಂಗಿ ಮೂವರು ಸೇರಿಕೊಂಡು ಆಟವಾಡಿದ್ದರ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಪಾರ್ಟ್ 2 ಬೇಕಾದರೆ ಬೇಗನೆ ಪಾರ್ಟ್ 2 ಅಂತ ಹೇಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕಥೆ ಯಾವುದೇ ವ್ಯಕ್ತಿಗಾಗಲಿ, ವ್ಯಕ್ತಿತ್ವಕ್ಕಾಗಲಿ, ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ. ಈ ಕಥೆ ಕೇವಲ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕಥೆ ಕೇವಲ ಎಜುಕೇಷನಲ್ ಪರ್ಪಸ್ ಆಗಿ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದ್ದು ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆಯನ್ನು ನಮ್ಮ ಚಾನಲ್ನಲ್ಲಿ ನಿರಂತರವಾಗಿ ದಿನನಿತ್ಯ ಕಥೆಗಳು ಅಪ್ಲೋಡ್ ಆಗುತ್ತಿರುತ್ತವೆ. ಅದಕ್ಕಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ದೊರೆಯುತ್ತವೆ. ಹಾಗೆ ನಮ್ಮ ಚಾನಲ್ಗೆ ನೀವು ನಿರಂತರವಾಗಿ ಸಬ್ಸ್ಕ್ರೈಬ್ ಆದರೆ ಅದಕ್ಕೆ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ನೇರವಾಗಿ ದೊರೆಯುತ್ತವೆ. ಹಾಗೆ ಈ ಒಂದು ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ನಿರಂತರ ಕಾಲ ಹೀಗೆ ಇರಲಿ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.